ಒನ್ ವೇನಲ್ಲಿ ಲಾರಿ ನುಗ್ಗಿ ಭೀಕರ ಅಪಘಾತ ಸಂಭವಿಸಿದೆ. ಆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೇಗೆ ನಡೆಯುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಾವು ಸರಿಯಾಗಿ ವಾಹನ ಚಲಾವಣೆಯನ್ನ ಮಾಡಿದ್ರು ಕೂಡ ಮುಂದೆಯಿಂದ ಬರ್ತಾ ಇರೋರು ಇಲ್ಲ ಹಿಂದೆಯಿಂದ ಬರ್ತಾ ಇರೋರು ಯಾವ ರೀತಿ ವಾಹನ ಚಲಾವಣೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಂಥದ್ದೇ ಒಂದು ಎಡವಟ್ಟು ನಡೆದಿದೆ. ಇಲ್ಲಿ ಒನ್ ವೇನಲ್ಲಿ ಏಕಾಏಕಿಯಾಗಿ ಲಾರಿ ನುಗ್ಗಿದೆ. ಈ ಚಾಲಕ ಮಾಡಿರುವಂತಹ ಎಡವಟ್ಟಿಗೆ ಕಾರು ಬೈಕುಗಳೆಲ್ಲ ಜಖಂ. ಬೆಂಗಳೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಈ ಭೀಕರ ಅಪಘಾತ ಆಗ್ತಿದ್ದಂತೆ ಸ್ಥಳದಿಂದ ಅಲ್ಲಿದ್ದಂಥವರೆಲ್ಲ ಓಡ್ ಹೋಗಿದ್ದಾರೆ. ಬೆಂಗಳೂರಿನ ಬಾಗ್ಲೂರಿನಲ್ಲಿ ನಡೆದಿರುವಂತಹ ಅಪಘಾತ ಇದು. ಒನ್ ವೇನಲ್ಲಿ ಲಾರಿ ನುಗ್ಸಿದ್ದಾನಂತಂದ್ರೆ ಆತನಿಗೆ ಲೈಸೆನ್ಸ್ ಕೊಟ್ಟಿರೋರು ಯಾರು? ಅಲ್ಲಿ ಒನ್ ವೇ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒನ್ ವೇನಲ್ಲಿ ಬರೋದಕ್ಕೆ ಪ್ರಯತ್ನಿಸಿದ್ದಾರೆ. ಆ ಸಂದರ್ಭದಲ್ಲಿ ಕಾರು ಕೂಡ ಬರ್ತಾ ಇತ್ತು. ಆಗ ಏಕಾಏಕಿಯಾಗಿ ಆತ ರೈಟ್ ತಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಬೈಕು ಕಾರು ಎಲ್ಲವೂ ಕೂಡ ಜಖಮ್ ಆಗಿರೋದು. ಈ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಓಡ್ ಬರ್ತಾರೆ ಯಾರಿಗೆ ಏನಾಯ್ತು ಅಂತ ನೋಡೋದಕ್ಕೆ. ರನ್ನಿಂಗ್ ನಲ್ಲಿತ್ತು 4-5 ವಾಹನಗಳು. ಆ 4-5 ವಾಹನಗಳಿಗೂ ಕೂಡ ಈಗ ಗುದ್ದಿರೋದು. 3 ದ್ವಿಚಕ್ರ ವಾಹನ, 2 ಬೈಕ್ಗಳು ಎಲ್ಲವೂ ಜಖಂ. ಒಬ್ಬನಿಗೆ ಗಾಯ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಅವನನ್ನ ಈಗ ಆಸ್ಪತ್ರೆಗೆ ಸೇರಿಸಲಾಗಿದೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಆ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒನ್ ವೇನಲ್ಲಿ ಬರ್ತಾ ಇದ್ದಾನೆ ಅಂತ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಬಹಳ ನಡೀತಾ ಇದೆ. ಸಿಗ್ನಲ್ ಇದ್ರೂ ಕೂಡ ಹೋಗೋದು, ಜೊತೆಯಲ್ಲಿ ಒನ್ ವೇ ಇದ್ರೂ ಕೂಡ ಈ ರೀತಿ ಎಡವಟ್ಟಿನ ಚಾಲನೆ. ಬೆಂಗಳೂರಿನಲ್ಲಿ ಒನ್ ವೇನಲ್ಲಿ ಲಾರಿ ನುಗ್ಗಿ ಭೀಕರ ಅಪಘಾತ ಸಂಭವಿಸಿದೆ. ಆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೇಗೆ ನಡೆಯುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಾವು ಸರಿಯಾಗಿ ವಾಹನ ಚಲಾವಣೆಯನ್ನ ಮಾಡಿದ್ರು ಕೂಡ ಮುಂದೆಯಿಂದ ಬರ್ತಾ ಇರೋರು ಇಲ್ಲ ಹಿಂದೆಯಿಂದ ಬರ್ತಾ ಇರೋರು ಯಾವ ರೀತಿ ವಾಹನ ಚಲಾವಣೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಂಥದ್ದೇ ಒಂದು ಎಡವಟ್ಟು ನಡೆದಿದೆ. ಇಲ್ಲಿ ಒನ್ ವೇನಲ್ಲಿ ಏಕಾಏಕಿಯಾಗಿ ಲಾರಿ ನುಗ್ಗಿದೆ. ಈ ಚಾಲಕ ಮಾಡಿರುವಂತಹ ಎಡವಟ್ಟಿಗೆ ಕಾರು ಬೈಕುಗಳೆಲ್ಲ ಜಖಂ. ಬೆಂಗಳೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಈ ಭೀಕರ ಅಪಘಾತ ಆಗ್ತಿದ್ದಂತೆ ಸ್ಥಳದಿಂದ ಅಲ್ಲಿದ್ದಂಥವರೆಲ್ಲ ಓಡ್ ಹೋಗಿದ್ದಾರೆ. ಬೆಂಗಳೂರಿನ ಬಾಗ್ಲೂರಿನಲ್ಲಿ ನಡೆದಿರುವಂತಹ ಅಪಘಾತ ಇದು. ಒನ್ ವೇನಲ್ಲಿ ಲಾರಿ ನುಗ್ಸಿದ್ದಾನಂತಂದ್ರೆ ಆತನಿಗೆ ಲೈಸೆನ್ಸ್ ಕೊಟ್ಟಿರೋರು ಯಾರು? ಅಲ್ಲಿ ಒನ್ ವೇ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒನ್ ವೇನಲ್ಲಿ ಬರೋದಕ್ಕೆ ಪ್ರಯತ್ನಿಸಿದ್ದಾರೆ. ಆ ಸಂದರ್ಭದಲ್ಲಿ ಕಾರು ಕೂಡ ಬರ್ತಾ ಇತ್ತು. ಆಗ ಏಕಾಏಕಿಯಾಗಿ ಆತ ರೈಟ್ ತಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಬೈಕು ಕಾರು ಎಲ್ಲವೂ ಕೂಡ ಜಖಮ್ ಆಗಿರೋದು. ಈ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಓಡ್ ಬರ್ತಾರೆ ಯಾರಿಗೆ ಏನಾಯ್ತು ಅಂತ ನೋಡೋದಕ್ಕೆ. ರನ್ನಿಂಗ್ ನಲ್ಲಿತ್ತು 4-5 ವಾಹನಗಳು. ಆ 4-5 ವಾಹನಗಳಿಗೂ ಕೂಡ ಈಗ ಗುದ್ದಿರೋದು. 3 ದ್ವಿಚಕ್ರ ವಾಹನ, 2 ಬೈಕ್ಗಳು ಎಲ್ಲವೂ ಜಖಂ. ಒಬ್ಬನಿಗೆ ಗಾಯ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಅವನನ್ನ ಈಗ ಆಸ್ಪತ್ರೆಗೆ ಸೇರಿಸಲಾಗಿದೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಆ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಒನ್ ವೇನಲ್ಲಿ ಬರ್ತಾ ಇದ್ದಾನೆ ಅಂತ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಬಹಳ ನಡೀತಾ ಇದೆ. ಸಿಗ್ನಲ್ ಇದ್ರೂ ಕೂಡ ಹೋಗೋದು, ಜೊತೆಯಲ್ಲಿ ಒನ್ ವೇ ಇದ್ರೂ ಕೂಡ ಈ ರೀತಿ ಎಡವಟ್ಟಿನ ಚಾಲನೆ. ಬೆಂಗಳೂರಿನಲ್ಲಿ ಒನ್ ವೇನಲ್ಲಿ ಲಾರಿ ನುಗ್ಗಿ ಭೀಕರ ಅಪಘಾತ ಸಂಭವಿಸಿದೆ. ಆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೇಗೆ ನಡೆಯುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಾವು ಸರಿಯಾಗಿ ವಾಹನ ಚಲಾವಣೆಯನ್ನ ಮಾಡಿದ್ರು ಕೂಡ ಮುಂದೆಯಿಂದ ಬರ್ತಾ ಇರೋರು ಇಲ್ಲ ಹಿಂದೆಯಿಂದ ಬರ್ತಾ ಇರೋರು ಯಾವ ರೀತಿ ವಾಹನ ಚಲಾವಣೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಂಥದ್ದೇ ಒಂದು ಎಡವಟ್ಟು ನಡೆದಿದೆ. ಇಲ್ಲಿ ಒನ್ ವೇನಲ್ಲಿ ಏಕಾಏಕಿಯಾಗಿ ಲಾರಿ ನುಗ್ಗಿದೆ. ಈ ಚಾಲಕ ಮಾಡಿರುವಂತಹ ಎಡವಟ್ಟಿಗೆ ಕಾರು ಬೈಕುಗಳೆಲ್ಲ ಜಖಂ. ಬೆಂಗಳೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಈ ಭೀಕರ ಅಪಘಾತ ಆಗ್ತಿದ್ದಂತೆ ಸ್ಥಳದಿಂದ ಅಲ್ಲಿದ್ದಂಥವರೆಲ್ಲ ಓಡ್ ಹೋಗಿದ್ದಾರೆ. ಬೆಂಗಳೂರಿನ ಬಾಗ್ಲೂರಿನಲ್ಲಿ ನಡೆದಿರುವಂತಹ ಅಪಘಾತ ಇದು. ಒನ್ ವೇನಲ್ಲಿ ಲಾರಿ ನುಗ್ಸಿದ್ದಾನಂತಂದ್ರೆ
ಆತನಿಗೆ ಲೈಸೆನ್ಸ್ ಕೊಟ್ಟಿರೋರು ಯಾರು? ಅಲ್ಲಿ ಒನ್ ವೇ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒನ್ ವೇ ನಲ್ಲಿ ಬರೋದಕ್ಕೆ ಪ್ರಯತ್ನಿಸಿದ್ದಾರೆ. ಆ ಸಂದರ್ಭದಲ್ಲಿ ಕಾರು ಕೂಡ ಬರ್ತಾ ಇತ್ತು. ಆಗ ಏಕಾಏಕಿಯಾಗಿ ಆತ ರೈಟ್ ತಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಬೈಕು, ಕಾರು ಎಲ್ಲವೂ ಕೂಡ ಜಖಮ್ ಆಗಿರೋದು. ಈ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಓಡ್ ಬರ್ತಾರೆ, ಯಾರಿಗೆ ಏನಾಯ್ತು ಅಂತ ನೋಡೋದಕ್ಕೆ. ರನ್ನಿಂಗ್ ನಲ್ಲಿತ್ತು 4-5 ವಾಹನಗಳು. ಆ 4-5 ವಾಹನಗಳಿಗೂ ಕೂಡ ಈಗ ಗುದ್ದಿರೋದು. 3 ದ್ವಿಚಕ್ರ ವಾಹನ, 2 ಬೈಕ್ಗಳು ಎಲ್ಲವೂ ಜಖಮ್. ಒಬ್ಬನಿಗೆ ಗಾಯ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಅವನನ್ನ ಈಗ ಆಸ್ಪತ್ರೆಗೆ ಸೇರಿಸಲಾಗಿದೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಆ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಒನ್ ವೇ ನಲ್ಲಿ ಬರ್ತಾ ಇದ್ದಾನೆ ಅಂತ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಬಹಳ ನಡೀತಾ ಇದೆ. ಸಿಗ್ನಲ್ ಇದ್ರೂ ಕೂಡ ಹೋಗೋದು, ಜೊತೆಯಲ್ಲಿ ಒನ್ ವೇ ಇದ್ರೂ ಕೂಡ ಈ ರೀತಿ ಎಡವಟ್ಟಿನ ಚಾಲನೆ. ಬೆಂಗಳೂರಿನಲ್ಲಿ ಒನ್ ವೇನಲ್ಲಿ ಲಾರಿ ನುಗ್ಗಿ ಭೀಕರ ಅಪಘಾತ ಸಂಭವಿಸಿದೆ. ಆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೇಗೆ ನಡೆಯುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಾವು ಸರಿಯಾಗಿ ವಾಹನ ಚಲಾವಣೆಯನ್ನ ಮಾಡಿದ್ರು ಕೂಡ ಮುಂದೆಯಿಂದ ಬರ್ತಾ ಇರೋರು ಇಲ್ಲ ಹಿಂದೆಯಿಂದ ಬರ್ತಾ ಇರೋರು ಯಾವ ರೀತಿ ವಾಹನ ಚಲಾವಣೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಂಥದ್ದೇ ಒಂದು ಎಡವಟ್ಟು ನಡೆದಿದೆ ಇಲ್ಲಿ. ಒನ್ ವೇನಲ್ಲಿ ಏಕಾಏಕಿಯಾಗಿ ಲಾರಿ ನುಗ್ಗಿದೆ. ಈ ಚಾಲಕ ಮಾಡಿರುವಂತಹ ಎಡವಟ್ಟಿಗೆ ಕಾರು ಬೈಕುಗಳೆಲ್ಲ ಜಖಂ. ಬೆಂಗಳೂರಿನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಈ ಭೀಕರ ಅಪಘಾತ ಆಗ್ತಿದ್ದಂತೆ ಸ್ಥಳದಿಂದ ಅಲ್ಲಿದ್ದಂಥವರೆಲ್ಲ ಓಡ್ ಹೋಗಿದ್ದಾರೆ. ಬೆಂಗಳೂರಿನ ಬಾಗ್ಲೂರಿನಲ್ಲಿ ನಡೆದಿರುವಂತಹ ಅಪಘಾತ ಇದು. ಒನ್ ವೇನಲ್ಲಿ ಲಾರಿ ನುಗ್ಗಿಸಿದ್ದಾನಂತಂದ್ರೆ ಆತನಿಗೆ ಲೈಸೆನ್ಸ್ ಕೊಟ್ಟಿರೋರು ಯಾರು? ಅಲ್ಲಿ ಒನ್ ವೇ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒನ್ ವೇ ನಲ್ಲಿ ಬರೋದಕ್ಕೆ ಪ್ರಯತ್ನಿಸಿದ್ದಾರೆ. ಆ ಸಂದರ್ಭದಲ್ಲಿ ಕಾರು ಕೂಡ ಬರ್ತಾ ಇತ್ತು. ಆಗ ಏಕಾಏಕಿಯಾಗಿ ಆತ ರೈಟ್ ತಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಬೈಕು, ಕಾರು ಎಲ್ಲವೂ ಕೂಡ ಜಖಮ್ ಆಗಿರೋದು. ಈ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಓಡ್ ಬರ್ತಾರೆ, ಯಾರಿಗೆ ಏನಾಯ್ತು ಅಂತ ನೋಡೋದಕ್ಕೆ. ರನ್ನಿಂಗ್ ನಲ್ಲಿತ್ತು 4-5 ವಾಹನಗಳು. ಆ 4-5 ವಾಹನಗಳಿಗೂ ಕೂಡ ಈಗ ಗುದ್ದಿರೋದು. 3 ದ್ವಿಚಕ್ರ ವಾಹನ, 2 ಬೈಕ್ಗಳು ಎಲ್ಲವೂ ಜಖಮ್. ಒಬ್ಬನಿಗೆ ಗಾಯ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಅವನನ್ನ ಈಗ ಆಸ್ಪತ್ರೆಗೆ ಸೇರಿಸಲಾಗಿದೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಆ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಒನ್ ವೇ ನಲ್ಲಿ ಬರ್ತಾ ಇದ್ದಾನೆ ಅಂತ. ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಬಹಳ ನಡೀತಾ ಇದೆ. ಸಿಗ್ನಲ್ ಇದ್ರೂ ಕೂಡ ಹೋಗೋದು, ಜೊತೆಯಲ್ಲಿ ಒನ್ ವೇ ಇದ್ರೂ ಕೂಡ ಈ ರೀತಿ ಎಡವಟ್ಟಿನ ಚಾಲನೆ.